ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಎಸ್, ಬಿಡದಿ ಮಾಯೆ ಚರ್ಚೆ ಮುಂದುವರಿತಾ ಇದೆ. ಸುಮಾ ಅಶ್ವಥ್ ಅವರೇ, ಈಗ ಸಿಟಿಲಿ ಒಂದು ಸಣ್ಣ ನಾಯಿ ಸಾಕಿರ್ತಾರೆ. ಯಾವ್ದಾದ್ರು ಊರಿಗೆ ಹೋಗ್ಬೇಕು ಅಂದ್ರೆ ಅಯ್ಯೋ ನಾನು ನಾಯಿ ಬಿಟ್ಟು ಹೋಗ್ಬೇಕಲ್ಲ ಅಂತ ಯೋಚನೆ ಮಾಡ್ತಾರೆ. ನೀವು ಪ್ರತಿದಿನ ದನ, ಕರು, ಹಸು, ನಾಯಿ ಅಂತ ಹೇಳ್ಕೊಂಡು ಇಡೀ ಆ ಕೃಷಿ ಜಗತ್ತೆಲ್ಲ ಕಳೆದಿರ್ತೀರಿ. ಇದನ್ನ ಬಿಟ್ಟು ಹೋಗಿ ಶಾಶ್ವತವಾಗಿ ಅಂದರೆ ಅದು ಹೆಂಗೆ ಸಾಧ್ಯ ಆಗುತ್ತೆ ಅಂತ? ನಾವು ಬಿಟ್ಟು ಹೋಗಲ್ಲ ಸರ್. ಅವ್ರುಗಳು ಮಾತ್ರ ಭೂಮಿ ಬೇಕು. ಅವರು ಸಾವಿರಾರು ಎಕರೆ ಮಡಿಕೊಂಡಿರ್ಬೇಕು. ನಾವು ಮಡಿಕೊಂಡಿರೋ ಸ್ವಲ್ಪ ಭೂಮಿಗಳು 2 ಎಕರೆ 1 ಎಕರೆ ಮಡಿಕೊಂಡು ಜೀವನ ಮಾಡ್ತಾ ಇರೋರು. ನಾವ್ ಯಾಕೆ ಸರ್ ಬಿಟ್ಬಿಟ್ಟು ಹೋಗ್ಬೇಕು? ನಮಗೂ ಬಾಂಧವ್ಯ ಅನ್ನೋದು ಇರ್ತದಲ್ವಾ. ಮತ್ತೆ ಅವ್ರುಗಳು ಅವ್ರ ತಂದೆ ತಾಯಿ ಸಮಾಧಿನ ಪೂಜೆ ಮಾಡ್ಲಿಲ್ಲ ಅಂದ್ಬಿಟ್ಟು ಎಷ್ಟು ಹತ್ರ ನಮಗೂ ಬಾಂಧವ್ಯ ಇರುತ್ತಲ್ವ ಅಲ್ಲಿ. ನಾವು ಜೀವನ ಕಟ್ಕೊಂಡಿದೀವಿ. ನಮ್ಗೂ ನಮ್ಮ ಚಿಕ್ಕ ಮಕ್ಕಳಿಂದ ನಮ್ಮ ಮಕ್ಳುಗಳು ಎಲ್ಲಾ ರೀತಿ ಅಲ್ಲಿ ಸೌಕರ್ಯ ಮಾಡ್ಕೊಂಡು ಅಲ್ಲೇ ಇದ್ದೀವಿ. ನಾವ್ ಯಾಕೆ ಸರ್ ಬಿಟ್ಬಿಟ್ಟು ಹೋಗ್ಬೇಕು? ನಾವು ಜೀವನ ಕಟ್ಕೊಂಡಿರೋದನ್ನ ನಾವೊಂದು ಮರ ಬೆಳೆಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತೀವಿ. ಅದೇ ಡಿ ಕೆ ಶಿವಕುಮಾರ್ ಇವಾಗ ಮರ ನೆಡೋ ಕಾರ್ಯಕ್ರಮಕ್ಕೆ ಎಷ್ಟೊಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ನಾವು ಅಷ್ಟು ಸಸಿ, ಚಿಕ್ಕ ಸಸಿನ ಮರ ಮಾಡ್ಬೇಕಾದ್ರೆ, ಫಲ ಕೊಡುವಂತ ಸಸಿ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗಿರ್ಬೇಕು. ನಮ್ಮ ಮಕ್ಳನ್ನ ಸಾಕ್ಬೇಕಾದ್ರೆ ಎಷ್ಟು ನಂಬ್ಕೊಂಡು ಸಣ್ಣ ಪುಟ್ಟ ಪಕ್ಷಿ ಪ್ರಾಣಿಗಳೆಲ್ಲ ರೈತರು ಭೂಮಿನೇ ಅಲ್ವಾ ಸರ್. ಒಂದು ಇದು ಜೋಳ ತಿನ್ಬೇಕಾದ್ರೆ ಎಷ್ಟು ಅಕ್ಕಿಗಳೆಲ್ಲ ಬಂದು ತಿನ್ಕೊಂಡು ಹೋಗ್ತವೆ. ಎಷ್ಟು ನಾಯಿಗಳಿರುತ್ತೆ, ಬೆಕ್ಕುಗಳಿರುತ್ತೆ, ಎಲ್ಲಾ ರೀತಿ ಸಾಕು ಪ್ರಾಣಿಗಳನ್ನ ಇಟ್ಕೊಂಡು ನಾವು ಜೀವನ ಮಾಡ್ತಾ ಇದ್ವಿ. ಕೋಳಿ ಆಗ್ಬೋದು, ಒಂದು ಮೇಕೆ ಆಗ್ಬೋದು, ಎಲ್ಲಾ ರೀತಿ ಸಾಕೊಂಡು ಸರ್ ನಾವು ಜೀವನ ಕಟ್ಕೊಂಡು ಎಲ್ಲ ಬಿಟ್ಬಿಟ್ಟು ಹೋಗಿ ಅಂದ್ರೆ ಹೋಗಕ್ಕಾಗುತ್ತಾ? ಅವರು ಅಧಿಕಾರಕ್ಕೋಸ್ಕರ, ಕೇವಲ ಒಂದು 5 ವರ್ಷದ ಅಧಿಕಾರಕ್ಕೋಸ್ಕರ ಬಿಡದಿ ಇದಕ್ಕೆ ಡೆಲ್ಲಿಯಿಂದ ಬೆಂಗಳೂರಿಗೆ ಎಷ್ಟು ಸಲ ಇದು ಮಾಡಿದ್ರು. ನಾವು ಸಾವಿರಾರು ವರ್ಷದಿಂದ ಜೀವನ ಮಾಡ್ತೇವೆ. ರೈತರು ಬಿಟ್ಬಿಟ್ಟೋಗಿ ಭೂಮಿನ ಅಂದ್ರೆ ಯಾವ ರೀತಿ ಸರ್ ಬಿಟ್ಬಿಟ್ಟು ಹೋಗೋದು? ನಾವು ನಮಗೂ ಅಲ್ಲಿ ಬಾಂಧವ್ಯ ಇರಲ್ವಾ? ಹೌದು ಸುಮಿತ್ರಮ್ಮನ್, ಈಗ ನೀವು ಆಯ್ಕೆ ಮಾಡಿದಂಥ ಶಾಸಕರು ನಿಮ್ಮ ಪರವಾಗಿಲ್ಲ, ನೀವು ಆಯ್ಕೆ ಮಾಡಿದಂಥ ಮುಖ್ಯಮಂತ್ರಿಗಳು ನಿಮ್ಮ ಪರವಾಗಿಲ್ಲ. ನಿಮ್ಮನ್ನು ಕಾಪಾಡೋರು ಯಾರು? ಅದೇ ಸಹ ಇವಾಗ ನಾವು ಹೇಳ್ತಾ ಇಲ್ವಾ, ನಮ್ಮನ್ನು ಕಾಪಾಡೋರು ಯಾರು ಅಂದ್ರೆ ನಾವು ರೈತರೇ. ಈಗ ನಮ್ಗೆ ಎಷ್ಟು ಜಿಲ್ಲೆಯಿಂದ ನಮಗೆಲ್ಲ ಬೆಂಬಲ ಕೊಡ್ತಾವ್ರು ಗೊತ್ತಾ? 9 ಜಿಲ್ಲೆಯಿಂದನೂ ಬೆಂಬಲ ಕೊಟ್ಟರು ಮೊನ್ನೆ. ಎಲ್ಲ ಬೆಂಬಲ ಕೊಡ್ತಾವ್ರೆ ನಮ್ಗೆ. ರೈತರದ್ದು ನಮ್ಗೆ ಬೆಂಬಲ ಚೆನ್ನಾಗೈತೆ. ಈಗ ಅವರು ಟೌನ್ಶಿಪ್ ಮಾಡ್ತೀವಿ ಅಂತಾರಲ್ಲ ಸ, ನಮ್ ರೈತರು ಸಮಾಧಿ ಮೇಲೆ ಅವ್ರು ಟೌನ್ಶಿಪ್ ಮಾಡ್ಬೇಕ ಸ. ನಮ್ ಕಡೆಯಿಂದ ಎಷ್ಟು ಎಳ್ನೀರು, ಗಾಳಿ ಬೆಳಕು, ಬೆಂಗಳೂರಿಗೆ 18 ಕಿಲೋಮೀಟರ್ ದೂರ ಇದ್ದೀವಿ ಸರ್ ನಾವು. ಎಷ್ಟು ಹಣ್ಣು ಹಂಪಳೆಗಳು, ಎಳ್ನೀರು, ಕಾಯಿ ಎಷ್ಟು ಬರ್ತದೆ ಗೊತ್ತಾ? ನಮ್ಗೆ ಹತ್ರ ಮಾರ್ಕೆಟ್ ಅಲ್ಲಿ ಎಲ್ಲ ಬಲಸಂಕ್ರಿ ಆಗ್ಬೋದು, ರಾಮನಗರ ಆಗ್ಬೋದು, ಎಲ್ಲ ಹತ್ರ ಅವೆ. ನಮ್ಗೆ ಯಾವ ಅಭಿವೃದ್ಧಿನೂ ಬೇಕಾಗಿಲ್ಲ. ನಮಗ್ ಬೇಕಾಗಿರೋದು ನಮ್ ಭೂಮಿ ನಮ್ಗೆ ಬಿಟ್ಕೊಟ್ಬಿಟ್ರೆ ನಾವು ಸ್ವಯಂದೀಪವಾಗಿ ಜೀವನ ಮಾಡ್ತಾ ಇದ್ದೀವಿ ಸರ್. ನಮ್ಮನ್ನ ಯಾಕೆ ಸಹ ಈ ಥರ ಇದು ಮಾಡ್ತಾವ್ರೆ? ಇವಾಗ ಈ ಥರ ನಮಗೆ ಯಾವ ಶಾಸಕನೂ ನಮ್ಗೆ ಬಂದು ಬೆಂಬಲ ಕೊಡಲ್ಲ. ಈ ಮಾಗಡಿ ಶಾಸಕ ಹೇಳ್ತಾನೆ, ಅವನು ಬಾಲಕೃಷ್ಣನವರು, ಅವ ಯಪ್ಪನ್ಗೊಂದು ಸ್ವಲ್ಪನೂ ಒಂಚೂರು ಕರುಣೆನೇ ಇಲ್ವಾ? ಅವತ್ತು ಕುಮಾರಣ್ಣ ಕಡೆ ಇದ್ದಾಗ ಏನಂತ ಅಂದ್ರು, ಒಳ್ಳೊಳ್ಳೆ ರೈತರು ಇದ್ದಾರೆ, ಅಲ್ಲಿ ಅಕ್ವರೇಷನ್ ಬೇಡ ಅಂದ್ರು. ಇವತ್ತು ಡಿ ಕೆ ಶರ್ ಕಡೆ ಬಂದ್ಬಿಟ್ಟು ಇವತ್ತು ಅಲ್ಲಿ ಯಾರು ಇಲ್ಲ, ರೈತರೇ ಇಲ್ಲ, ಬರಲು ಭೂಮಿ, ಅಲ್ಲೇನು ವರಮಾನನೇ ಇಲ್ಲ. ಅವನ ಕಣ್ಣಿಗೆ ನಾವು ಬಟ್ಟೆ ಕಟ್ಬಿಟ್ಟಿದ್ದೀವ. ನಮ್ಮ ಮಾಗಡಿ ಶಾಸಕರಿಗೆ ನಾವು ಬಟ್ಟೆ ಕಟ್ಬಿಟ್ಟೆ ನನ್ನ ಅಯ್ಯಪ್ಪನ್ಗೆ ಇದು ಮಾಡಿದ್ವಾ? ಅಯ್ಯಪ್ಪನ್ ಗೊತ್ತಿಲ್ವಾ? ಇವಾಗ ಇನ್ನೇನಿಲ್ಲ ಸರ್. ನಾವ್ ಏನಂತಂದ್ರೆ ಡಿ ಕೆ ಓಟ್ ಕೇಳಕ್ ಬಂದಿಲ್ವಾ ನಿಮ್ಮ ಊರುಗಳಿಗೆ? ಓಟ್ ಕೇಳಕ್ ಬಂದಿದೆ ಸರ್. ಆ ಕಂಡಿಲ್ವಾ ಮರಗಳೆಲ್ಲ? ಹಸಿರು ಕಂಡಿಲ್ವಾ? ಅದನ್ನೇ ಹೇಳ್ತೀನಿ ಸರ್. ಹೈನುಗಾರಿಕೆ ಕಂಡಿಲ್ವಾ? ಹಾಲು ಕಂಡಿಲ್ವಾ? ಹಣ್ಣು ಕಂಡಿಲ್ವಾ? ತರಕಾರಿ ಕಂಡಿಲ್ವಾ? ಕೋಳಿ ಕೊಕ್ಕ ಕಂಡ್ಲಿಲ್ವಾ? ಆಡು ಕುರಿಗಳು ಕಾಣ್ಲಿಲ್ವಾ? ಗಿಡ ಮರಗಳು ಕಾಣ್ಲಿಲ್ವಾ? ಅಲ್ಲಿ ಅಂತೆ ಪರ್ವತದ ಭೂಮಿ ಅಂತ ಅವ್ರಿಗೆ ಗೊತ್ತಾಗ್ಲಿಲ್ವಾ? ಇವತ್ತು ಬರಡು ಭೂಮಿ, ರೈತರೇ ಇಲ್ಲ ಅಂತ ಅಂದ್ರೆ ನಾವು ರೈತರು ಇಲ್ಲದೆ ನಾವು 1.5 ವರ್ಷದಿಂದ ನಾವು ತ್ಯಾಗ ಮಾಡ್ತಾ ಇದೀವಲ್ಲ, ನಾವು ಎಲ್ಲಿಗೆ ಹೋಗ್ಬೇಕು? ಓಕೆ, ಈ ಗುರುಸ್ವಾಮಿ ಅಂತ ಹೇಳಿ ನಾವು ಭೂಮಿ ಕೊಡ್ತೇವೆ ಅಂತ ಹೇಳಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಗುರುಸ್ವಾಮಿ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ಈಗ ನೀವು ಭೂಮಿಯ ಈ GBIT ಪರವಾಗಿದ್ದೀರೋ ವಿರೋಧವಾಗಿದ್ದೀರೋ? ಪರವಾಗಿದ್ದೀವಿ. ಓಕೆ, ನಿಮ್ಗೆ ಎಷ್ಟು ಎಕರೆ ಭೂಮಿ ಇದೆ? ಕೊಡ್ಲಿಕ್ಕೆ ಯಾಕೆ ಸಿದ್ಧರಿದ್ದೀರಿ? ನಮ್ದು ನನ್ನ ಹೆಸರಿನಲ್ಲಿ 1.5 ಎಕರೆ ಜಮೀನಿದೆ. ಓಕೆ, ಯಾಕೆ ಸರ್ಕಾರ ಕೊಡಬೇಕು ಅಂತ ಯಾಕೆ ಅನ್ಸುತ್ತೆ ನಿಮಗೆ? ಯಾಕೆ ಕೊಡಬಾರ್ದು? ಅಲ್ಲ, ಯಾಕೆ ಕೊಡಬೇಕು ಅನ್ಸುತ್ತೆ ಅದು ಹೇಳಿ. ಅಲ್ಲ ಸ್ವಾಮಿ, ನಾವು ಅಭಿವೃದ್ಧಿ ಆಗಬೇಕು. ನಾವು ವ್ಯವಸಾಯ ಮಾಡೋದು, ನಾನು ರೈತನೇ. ಅಡಕೆ ಇತ್ತು, ತೆಂಗಿತ್ತು. ನಾನು ಆಲ್ರೆಡಿ 2 ಎಕರೆ ಜಾಸ್ತಿ ಜಮೀನಿತ್ತು, ನಾನು ಮಾರ್ಕೊಂಡೆ. ಯಾಕಂದ್ರೆ ಆ ಬೈರಮಂಗಲ ಕೆರೆ ನೀರಿನಲ್ಲಿ ನೀವು ಒಂದ್ಸತಿ ಬಂದು ವ್ಯವಸಾಯ ಮಾಡಿ ನೋಡಿ. ಕೆಲವ್ರಿಗೆ ನಾವು ಮಾಡ್ಬೋದು ಸ್ವಾಮಿ, ಕೆಲವರು ರೈತರುಗಳು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ ನಾವು. ಅವ್ರ ಕಷ್ಟ ಅದು ಸ್ಲೋ ಫೈಸ್ ಅಂತಾರ. ಇದು ಏನು ಬೈರಮಂಗಲ ಕೆರೆ ನೀರಿದೆ, ಸ್ಲೋ ಫೈಸ್ ಅಂತಾರ. ನಿಧಾನಕ್ಕೆ ಸಾಯಿಸ್ತದೆ ಇದು. ಈ ನೀರು ವಾಟರ್ ಕುಡಿಯಕ್ಕೂ ಯೋಗ್ಯ ವ್ಯವಸಾಯಕ್ಕೆ ಯೋಗ್ಯತೆ ಇಲ್ಲ ಅಂದಾಗ
ಇನ್ನು ಎಲ್ಲಿ ಕುಡಿಯೋದೆಲ್ಲಿ ಆ ನೀರು ಕುಡದೆ ಅರ್ಧ ಹೋಗ್ತಾ ಇದೀವಿ. ಕೆಲವರು ಮಾಡ್ತಾರೆ, ಕಷ್ಟನೋ ಸುಖನೋ ಜೀವನ ಮಾಡಬೇಕು, ಮಾಡ್ತಾ ಇದ್ದಾರೆ. ನಾನು ಕೂಡ ಹುಡ್ತಾಗಿ ನಾನು ರೈತಾನೆ. ಅಡಕೆ ಇದೆ, ತೆಂಗಿದೆ, ಮಾವು ಎಲ್ಲ ಮಾಡಿದೀನಿ, ಬಾಳೆ ಹಾಕಿದೀನಿ, ಎಲ್ಲ ಮಾಡಿದೀನಿ. ಇದು ನಾನು ವಿಧಿ ಇಲ್ದಿರಾನೆ ಸುಮಾರು ನಾನು 2-3 ಎಕರೆ ಮಾರ್ಕೊಂಡೆ. ಎಷ್ಟು ಮಕ್ಕಳಿದ್ದಾರೆ? ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಗುರುಸ್ವಾಮಿ ಅವರೇ? ನಮ್ಮ ಕುಟುಂಬದಲ್ಲಿ ನಾವು 4 ಜನ ಇದ್ದೀವಿ. 4 ಜನ ಇದ್ದೀರಿ. ಗೆಯ್ಯನ್ ನಾನು ಒಬ್ಬನೇ. ನನ್ನ ಮಗ ಎಜುಕೇಶನ್ ಮಾಡ್ತಾ ಇದ್ದಾನೆ. ಅವನಿಗೆ ವ್ಯವಸಾಯ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಅವನು ಹೋಗಿ ಆ ಚಾನಲ್ ನೀರಲ್ಲಿ ವ್ಯವಸಾಯ ಮಾಡಕ್ಕೆ ಅಂದ್ರೆ ಅವನು ಭಯ ಪಡ್ತಾನೆ. ಸರ್, ಈಗ ನಮ್ಮಲ್ಲಿ ನಾಗರಾಜ್ ಇದ್ದಾರೆ. ನಾಗರಾಜ್ ಅವರಿಗೆ ನಿಮ್ಮ ಪ್ರಶ್ನೆ ಕೇಳ್ತೀನಿ. ಅಲ್ಲಿ ಕುಡಿಯೋ ನೀರು ಬಹಳ ವಿಷವಾಗಿದೆ, ಇದು ಸ್ಲೋ ಪಾಯ್ಸನ್ ಅಂತೆ. ಉತ್ತರ ಇದೆ ನಿಮ್ಮ ಹತ್ರ? ಯಾರನ್ನ ಎಷ್ಟು ಜನ ಸುತ್ತೋಗ್ಬಿಟ್ಟು ಊರಲ್ಲಿ ಕ್ಯಾನ್ಸರ್ ಬಂದು ಎಲ್ಲ ಕಜ್ಜಿ ಬಂದ್ಬಿಟ್ಟು ಎಷ್ಟು ಜನ ಸುತ್ತೋಗ್ಬಿಟ್ಟವ್ರು ಅಂತ ದಾಖಲೆ ಕೊಡಬೇಕು ಗುರುಸ್ವಾಮಿ ಅವರು. ಇವತ್ತು ಬೈರ್ಮಂಗ್ಲ ಅಲ್ಲ ಸರ್, ಕಂಚಕನಹಳ್ಳಿ ಅಲ್ಲ, ಈ ಬೈರ್ಮಂಗ್ಲ ಉಷಾವತಿ ಕೆರೆ ನೀರು ಅಪ್ ಟು ಕನಕಪುರದವರೆಗೂ ಹೋಗುತ್ತೆ. ಅಲ್ಲಿ ಹೆಬ್ಬಿದ್ರ ಮೆಟ್ಲ ಹತ್ರ ಒಂದು ಇದು ಏನು ಚೆಕ್ ಡ್ಯಾಮ್ ಕಟ್ಟಿದ್ದಾರೆ. ಅಲ್ಲಿವರೆಗೂ ಹೆಚ್ಚು ಕಮ್ಮಿ 15 ಹಳ್ಳಿಗಳು ಬರ್ತವೆ. 15 ಹಳ್ಳಿಗೂ ಇದೇ ನೀರು ಹೋಗೋದು. ಅಲ್ಲಿ ಹೋಗಿ ನೀವು ರಿಯಾಲಿಟಿ ಚೆಕ್ ಮಾಡ್ಬೋದು. ಇವತ್ತು ಹೈನುಗಾರಿಕೆ ಇರೋದು 100% ಹೈನುಗಾರಿಕೆ ನಡೀತಾ ಇರೋದು ಈ ನೀರಿಂದಾನೆ. ಕೇಳಿಸ್ತಾ ಇದೆ ಸ್ವಾಮಿ, ಕೇಳಿಸ್ತಾ ಇದೆ. ನಿಮ್ಮ ಉತ್ತರ ಏನು ಸರ್? ಆ ನೀರಿನಲ್ಲಿ ನೀವು ತಕೊಂಡೋಗಿ ಬಂಜರು ಭೂಮಿಗೆ ಬಿಟ್ರು ಹಸಿರು ಬರುತ್ತೆ. ಬಂಜರು ಭೂಮಿ ಇರುತ್ತಲ್ಲ, ಬೆಳೆ ಆಗಿರೋ ಜಾಗಕ್ಕೂ ಈ ನೀರು ತಕೊಂಡೋಗಿ ಹೋದ್ರೆ ಅಲ್ಲೂ ಹಸಿರು ಮಾಡುತ್ತೆ. ಎಲ್ಲೂ ಬಿಟ್ರು ಇದು ಹಸಿರಾಗುತ್ತೆ. ಅದು ಆರೋಗ್ಯವಾದಂತ ಗಿಡಗಳು ಅಲ್ಲ. ಆ ನೀರು ನಿಮ್ ಬೆಂಗಳೂರಿನಲ್ಲಿ ಇದ್ದೀರಲ್ಲ ಸ್ವಾಮಿ, ನೀವು ತೊಳೆದಿದ್ದು ಬಳ್ದಿದ್ದು, ನೀವು ಕಕ್ಕ ಮಾಡಿದ್ದು, ರೀಸರ್ಚ್ ಮಾಡೋದು ಎಲ್ಲ ನಮಗ್ ಬಂದು ತುಂಬಿಕೊಂಡಿದೆ. ಅದನ್ನ ವಿಧಿ ಇಲ್ಲದೆ ನಾವು ಅನುಭವಿಸ್ತಾ ಇದೀವಿ. ಆ ನೀರ್ನೇನೆ ಇವರೆಲ್ಲ ತಕೊಂಡೋಗಿರೋದು. ಹೌದು, ಆಯ್ತು. ಆ ನೀರನ್ನೇ ಅಳ್ಳಾಡ್ಸಂದ್ರ, ಮನಗನಹಳ್ಳಿ, ಹೊಸೂರು ಎಲ್ಲ ಆ ನೀರನ್ನೇ ವಿಧಿ ಇಲ್ದಿರಾನೆ ಪೈಪ್ ಲೈನ್ ಅಲ್ಲಿ ತಗೊಂಡೋಗಿ ಜೀವನ ಮಾಡ್ತಾ ಇದ್ದಾರೆ. ಅದನ್ನ ಬಂದಿ ಒಂದ್ಸತಿ ವಿಸಿಟ್ ಮಾಡಿ. ಅದ್ರ ಜೊತೆಗೆ ಈಗ ಹೊಸೂರಿನಲ್ಲಿ ಅಳ್ಳಾಳ್ಸಂದ್ರ ಎಲ್ಲ ಅದೇ ಚೆನ್ನಾಗಿ ಬೋರಲ್ಲಿ ನೀರ್ ಬರ್ತದೆ ಅಂದಾಗ ಅಳ್ಳಾಳ್ಸಂದ್ರದ ಗೀತಾ ಅವರೇ ನಮ್ ಜೊತೆಗಿದ್ದಾರೆ. ಎಷ್ಟು ಎಕರೆಗೆ ನೀರ್ ತಗೊಂಡವ್ರೆ ಅಂತ ಎಲ್ಲ ಬೋರ್ ಹಾಕೊಂಡು ಬೋರ್ ನೀರಲ್ಲಿ ವ್ಯವಸಾಯ ಮಾಡ್ತಾ ಇರೋದು. ಇಲ್ಲಿ ಕೇವಲ ಮತ್ತೆ ಬೋರಲ್ಲಿ ನೀರ್ ಬಂದ್ಮೇಲೆ ಚಾನಲ್ ಇಂದ ನೀರ್ ಯಾಕೆ ತಗೊಂಡ್ ಹೋಗಿದ್ದೀರಾ ನೀವು? ಚಾನಲ್ ನೀರ್ ಎಲ್ಲಿ ಹೋಗಿದೆ? ತಗೊಂಡೋಗಿದ್ದಾರೆ. ನನ್ನ ಅಂಕಿಅಂಶ ಇದೆ ನನ್ನ ಹತ್ರ. ಚಾನಲ್ ನೀರು ಯಾವ ಊರಿಗೆ ಹೋಗಿದೆ ಚಾನಲ್ ನೀರು ಅಂತ ನನ್ನ ಹತ್ರ ಅಂಕಿಅಂಶ ಇದೆ. ಅಲ್ಲಿ ಬಂಜರು ಭೂಮಿ ನೀರ್ ಬೀಳಿದಿರ ರೇ ಸ್ವಾಮಿ. ಮಾತಾಡೋದಕ್ಕೆ ನನಗೆ ಅವಕಾಶ ಕೊಡಿ, ಆಮೇಲೆ ಮಾತಾಡ್ಲಿ. ಅವ್ರು ಅಲ್ಲಿ ಕೂತವ್ರು, ನಾನು ಇಲ್ಲಿಂದ ಮಾತಾಡ್ತಾ ಇದ್ದೀನಿ. ಮಾತಾಡಿ. ಬೋರಲ್ಲಿ ನೀರ್ ಬಿದ್ದ ಮೇಲೆ ಚಾನಲ್ ಇಂದ ಏನಕ್ಕೆ ನೀರ್, ಬೈರ್ಮಂಗ್ಲ ಕೆರೆ ನೀರಿಂದ ಏನಕ್ಕೆ ತಗೊಂಡಿದ್ದಾರೆ ನೀರು? ಅವರು 4 ಕಿಲೋಮೀಟರ್ ಕೂತ್ಕೊಂಡು ಹೋಗಿದ್ದಾರೆ ಸ್ವಾಮಿ. ಪೈಪ್ ಲೈನ್ ಅದೇ ಅಶ್ವತ್ಥ, ರಿಯಲ್ ಎಸ್ಟೇಟ್ ಅಶ್ವತ್ಥ ಅಳ್ಳಾಳ್ಸಂದ್ರ ಏನಕ್ಕೆ ತಗೊಂಡಿದ್ದಾನೆ ಕೇಳಿ. ಬೋರಲ್ಲಿ ನೀರ್ ಬರ್ತದೆ ಅಂದ್ಮೇಲೆ, ನೀರಾವರಿಯಲ್ಲೆಲ್ಲ ಸಿಗುತ್ತೆ ಅಂದ್ಮೇಲೆ ಚಾನಲ್ ಇಂದ ಏನಕ್ಕೆ ನೀರ್ ತಗೊಂಡು ಹೋಗಿದ್ದಾನೆ ಕೇಳಿ. 4 ಕಿಲೋಮೀಟರ್ ನೀವು ಬನ್ನಿ, ನಿಮಗೆ ತೋರಿಸ್ತೀನಿ.